ಯಡಿಯೂರಪ್ಪ ಹಾದಿಯನ್ನ ಹಿಡಿದ್ರ ಸಿದ್ದರಾಮಯ್ಯ ಅಂತ ಈಗ ಮಠ ಮಾನ್ಯಗಳ ಮೇಲೆ ಸಿಎಂ ಸಿದ್ದು ಪ್ರೀತಿ ಹೆಚ್ಚಾಗ್ತಾ ಇದೆ. ಯಡಿಯೂರಪ್ಪ ಹಾದಿಯನ್ನ ಹಿಡಿದ ಸಿದ್ದರಾಮಯ್ಯ, ಮಠ ಮಾನ್ಯಗಳ ಮೇಲೆ ಸಿಎಂ ಸಿದ್ದು ಪ್ರೀತಿ ಒಲವು. ದಲಿತ ಹಿಂದೂಗಳ ಮಠಗಳಿಗೆ ಜಮೀನು ಗಿಫ್ಟ್. ಮಠಗಳಿಗೆ ಸಿದ್ದು ಸರ್ಕಾರದಿಂದ ಬಂಪರ್ ಕೊಡುಗೆ. ಮಠಗಳಿಗೆ ಭೂಮಿ ನೀಡಲು ಸರ್ಕಾರ ತೀರ್ಮಾನವನ್ನ ಮಾಡ್ತಾ ಇದೆ. ಇಂದಿನ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಮಾಡುತ್ತೆ. ಹಿಂದುಳಿದ ಮಠಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯ ನಿರೀಕ್ಷೆ ಇರುವಂತದ್ದು. ರಾವುತನಹಳ್ಳಿಯಲ್ಲಿ ಜಮೀನು ನೀಡಲು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಇದಾಗಲೇ. ಬೆಂಗಳೂರು ಹೊರವಲಯದ ರಾವುತನಹಳ್ಳಿ ಜಮೀನು ನೀಡುವ ಕುರಿತು ಇಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಕಳೆದ ಕ್ಯಾಬಿನೆಟ್ನಲ್ಲೂ ಈ ವಿಷಯದ ಬಗ್ಗೆ ಚರ್ಚೆ ಆಗಿತ್ತು. ಮಠಗಳಿಗೆ ಲ್ಯಾಂಡ್ ಕೊಡುವ ಬಗ್ಗೆ ಇಂದು ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ತಿಳಿದು ಬರ್ತಾ ಇದೆ. ಯಡಿಯೂರಪ್ಪ ಹಾದಿಯನ್ನ ಹಿಡಿದ ಸಿದ್ದರಾಮಯ್ಯ. ಇದೀಗ ಯಡಿಯೂರಪ್ಪರ ಹಾದಿಯಲ್ಲಿಯೇ ಸಿದ್ದರಾಮಯ್ಯ ನಡೀತಾ ಇದ್ದಾರಾ ಅನ್ನುವಂಥದ್ದು ಮತ್ತೊಂದು ಕಡೆ ಇಲ್ಲಿ ಪ್ರಶ್ನೆಗೆ ಒಂದು ಗ್ರಾಸವಾಗಿರೋದು. ಯಾಕಂತ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಅಂತ ಅಂದಾಗ ಇತ್ತ ಮಠ ಮಾನ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡೋಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹ ವಿಷಯ. ಸೊ ಹೀಗಾಗಿ ಆ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಬಿಡ್ಬೇಕು ಅನ್ನುವಂಥ ವಿಚಾರಕ್ಕೋ ಅಥವಾ ಮತ್ಯಾವುದೋ ರಾಜಕೀಯವಾಗಿ ಇನ್ನೂ ಬೇರೆ ಏನಾದರೂ ತಂತ್ರಗಾರಿಕೆಯನ್ನು ರೂಪಿಸಿಕೊಂಡಿರುವಂತಹ ವಿಚಾರಕ್ಕೋ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ಮಾತ್ರ ಸಿದ್ದರಾಮಯ್ಯ ಹಿಂದುಳಿದ ಮಠಗಳಿಗೆ ಇದೀಗ ಲ್ಯಾಂಡ್ ಅನ್ನ ಕೊಡೋದಕ್ಕೆ ಇದೊಂದು ತೀರ್ಮಾನವನ್ನ ಮಾಡಿರುವಂಥದ್ದು. ಇದು ಒಂದು ರೀತಿಯಾಗಿ ಇಂದಿನ ಒಂದು ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಬೆಂಗಳೂರು ಹೊರವಲಯದ ರಾವುತನಹಳ್ಳಿಯಲ್ಲಿ ಜಮೀನು ನೀಡುವ ಕುರಿತು ಇಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಮಾಡ್ತಾರೆ ಅಂತ ಇದೀಗ ತಿಳಿದು ಬರ್ತಾ ಇರುವಂಥದ್ದು. ಹಾಗಾದ್ರೆ ದಲಿತ ಹಿಂದುಳಿದ ಮಠಗಳಿಗೆ ಜಮೀನನ್ನ ಗಿಫ್ಟ್ ಆಗಿ ಕೊಡ್ತಾರಾ ಸಿದ್ದರಾಮಯ್ಯ ಅನ್ನುವಂಥದ್ದು ಮತ್ತೊಂದು ಕಡೆ ಇಲ್ಲೊಂದು ಪ್ರಶ್ನೆ ಆಗಿ ಇದೆ. ಯಾಕಂದ್ರೆ ಈ ಒಂದು ಮಠ ಆಗಿರ್ಬೋದು, ಮಠ ಮಾನ್ಯಗಳಿಗೆ ಈಗ ಯಡಿಯೂರಪ್ಪ ಯಾವ ಮಟ್ಟಕ್ಕೆ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಈಗ ಲಿಂಗಾಯತ ಸಮುದಾಯ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ಹಿಂದೂಗಳು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಯಡಿಯೂರಪ್ಪ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಮಠ ಆಗಿರ್ಬೋದು ಅಥವಾ ದೇವಸ್ಥಾನ ಆಗಿರ್ಬೋದು, ಹೀಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ಜಾಗಗಳಲ್ಲಿ ಈ ರೀತಿಯಾಗಿ ವಿಶೇಷವಾದಂಥ ಒಲವು ಪ್ರೀತಿಯನ್ನ ತೋರೋದು ಹೆಚ್ಚು. ಇನ್ನು ಅದೇ ದಾರಿಯಲ್ಲಿ ಇದೀಗ ಸಿದ್ದರಾಮಯ್ಯ ಸಹಿತ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಇಲ್ಲಿ ಕಾಣಿಸ್ತಾ ಇದೆ. ಅವರ ಹಾದಿಯನ್ನೇ ಹಿಡಿದ್ರ ಸಿದ್ದರಾಮಯ್ಯ ಅನ್ನುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ಕ್ಯಾಬಿನೆಟ್ ಚರ್ಚೆಯಲ್ಲಿ ಇದೀಗ ಈ ಒಂದು ಮಹತ್ವದ ವಿಚಾರದ ಕುರಿತಾಗಿ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಈಗ ಮುಂದಾಗಿರುವಂಥದ್ದು ಸರ್ಕಾರ. ಎಸ್ 27 ದಲಿತ ಹಿಂದುಳಿದ ಮಠಗಳಿಗೆ ಜಮೀನನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ನಗರದ ಜಿಲ್ಲೆಯ ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ರಾವುತನಹಳ್ಳಿಯಲ್ಲಿ 27 ದಲಿತ ಹಾಗೂ ಹಿಂದುಳಿದ ವರ್ಗಗಳ ಮಠಗಳಿಗೆ ಜಮೀನು ನೀಡುವ ಕುರಿತು ಗುರುವಾರ ನಡೆಯಲಿರುವಂತಹ ಅಂದ್ರೆ ಸಂಪುಟ ಸಭೆಯಲ್ಲಿ ಇವತ್ತು ನಡೆಯಲಿರುವಂತಹ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲು ಸಾಧ್ಯತೆ ಇದೆ ಅಂತ ಇಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ಕಳೆದ ಸಂಪುಟ ಸಭೆಯಲ್ಲೂ ಈ ವಿಷಯ ಚರ್ಚೆಗೆ ಬಂದಿತ್ತು, ಆದರೆ ಮುಂದೂಡಲಾಗಿತ್ತು. ಹೀಗಾಗಿ ಬಹು ತಿಂಗಳುಗಳಿಂದನೂ ಕೂಡ ಈ ವಿಷಯ ಚರ್ಚೆಯಲ್ಲೇ ಇದೆ. ಹೀಗಾಗಿ ಮುಂದಿನ ಈ ಒಂದು ಕ್ಯಾಬಿನೆಟ್ ಈ ಒಂದು ಸದನದಲ್ಲಿ ಈ ಕುರಿತಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಸಿದ್ದರಾಮಯ್ಯ ಅವರು ಈ ಕುರಿತಾಗಿ ಮಾತನಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಹೆಚ್ಚಾಗಿ ಇದೆ. ಇನ್ನು ಮಠಗಳಿಗೆ ಅಲ್ಲಿ ಲ್ಯಾಂಡ್ಗಳನ್ನ ಪೂರೈಕೆ ಮಾಡುವಂಥದ್ದಾಗಿರ್ಬೋದು. ಆದರೆ ಈಗಾಗಲೇ ರಾವುತನಹಳ್ಳಿಯಲ್ಲಿ 22 ದಲಿತ ಹಾಗೂ ಹಿಂದುಳಿದ ವರ್ಗಗಳ ಮಠಗಳಿಗೆ ಜಮೀನು ನೀಡುವ ಕುರಿತು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕ್ರಮವನ್ನ ತೆಗೆದುಕೊಳ್ತಾರೆ, ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಇಲ್ಲಿ ಹೆಚ್ಚಾಗಿ ಇದೆ.